ಈ ನಡುವೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಮೊದಲ ಆರೋಪಿ ಪವಿತ್ರ ಗೌಡ ಅವರ ಜಾಮೀನು ಅರ್ಜಿ ಇವತ್ತು ಬಹುತೇಕ ಡಿಸೈಡ್ ಆಗುತ್ತೆ ಅಂತ ಅನಿಸ್ತಾ ಇದೆ. ವಾದ ಪ್ರತಿವಾದವನ್ನು ಆಲಿಸಿ ಆದೇಶವನ್ನು ಈಗಾಗಲೇ ಕಾಯ್ದಿರಿಸಿದೆ ಕೋರ್ಟ್. ಡಿ ಗ್ಯಾಂಗ್ ರಾಜಾತಿಥ್ಯ ಅನುಭವಿಸಿ ದಿಕ್ಕಾಪಾಲಾಗೋಯ್ತು, ಎಲ್ಲ ಒಂದೊಂದು ಜೈಲಿಗೆ ಹೊಟ್ಟೋದ್ರು. ಈ ನಡುವೆ ಇವತ್ತು ಪವಿತ್ರ ಗೌಡ ಜಾಮೀನು ಭವಿಷ್ಯ ನಿರ್ಧಾರ ಆಗುತ್ತೆ. ಈಗಾಗಲೇ ವಾದ ಪ್ರತಿವಾದವನ್ನು ಆಲಿಸಲಾಗಿದೆ, ಆದೇಶವನ್ನು ಕಾಯ್ದಿರಿಸಿತ್ತು ಕೋರ್ಟು. ಇವತ್ತು ಮಧ್ಯಾಹ್ನ ಜಾಮೀನು ಆದೇಶ. ಕೇವಲ ಪವಿತ್ರ ಗೌಡ ಮಾತ್ರ ಅಲ್ಲ, ಅನುಕುಮಾರ್ ಮತ್ತು ವಿನಯ್ ಅವರ ಜಾಮೀನು ಆದೇಶ ಕೂಡ ಇವತ್ತು ಹೊರಬೀಳುವಂತಹ ಸಾಧ್ಯತೆ ಇದೆ. ಅದೇನು ಜಾಮೀನು ಕೊಡ್ತಾರಾ ಇಲ್ವಾ ಅಂತಕ್ಕಂಥದ್ದು. ಯಾಕೆಂದರೆ ಇನ್ನೂ ಚಾರ್ಜ್ ಶೀಟೇ ಸಲ್ಲಿಕೆಯಾಗಿಲ್ಲ ಈ ಪ್ರಕರಣದಲ್ಲಿ. ಆಗಲೇ ಪ್ರಕರಣದ ಮೊದಲ ಆರೋಪಿ ಪವಿತ್ರ ಗೌಡ ಜಾಮೀನಿಗೆ ಅರ್ಜಿಯನ್ನು ಹಾಕ್ಕೊಂಡಿದ್ದಾರೆ. ಅವರೊಬ್ಬರೇ ಅಲ್ಲ, 5 ಜನ ಹಾಕ್ಕೊಂಡಿದ್ದಾರೆ. ಅದರಲ್ಲಿ 3 ಜನದ್ದು ಇವತ್ತು ಹೆಚ್ಚು ಕಡಿಮೆ ತೀರ್ಪು ಬರ್ತಕ್ಕಂಥ ಸಾಧ್ಯತೆ. ಸೊ ಪವಿತ್ರ ಗೌಡಗೆ ಜಾಮೀನು ನೀಡದಂತೆ ವಾದಿಸಿದ್ದ ಪ್ರಸನ್ನಕುಮಾರ್ ಪವಿತ್ರಾಗೆ ಜಾಮೀನುಗೆ ಅರ್ಹರು ಅಂತ ಟಾಮಿ ಸೆಬಾಸ್ಟಿಯನ್ ಅವರು ಪ್ರತಿವಾದ ಮಾಡಿದರು. ಹಾಗಾದರೆ ನ್ಯಾಯಾಲಯದಲ್ಲಿ ವಾದ ಪ್ರತಿವಾದ ಏನಾಗಿತ್ತು? SPP ಅವರ ವಾದ ಏನು? ಫೆಬ್ರವರಿ ತಿಂಗಳಲ್ಲಿ ರೇಣುಕಾಸ್ವಾಮಿ ಬೆತ್ತಲೆ ಫೋಟೋವನ್ನು ಕಳಿಸಿದ್ದಾನೆ. ಜೂನ್ನಲ್ಲಿ ಈ ಬಗ್ಗೆ ಸಂಬಂಧಪಟ್ಟವರ ಗಮನಕ್ಕೆ ಪವಿತ್ರ ಅವರು ತಂದಿದ್ದರು. ಅಂದರೆ ಯಾವಾಗ ಫೆಬ್ರವರಿನಲ್ಲಿ ಕಳಿಸಿದ್ದು, ಇವರು ಸಂಬಂಧಪಟ್ಟವರ ಗಮನಕ್ಕೆ ಅಂದರೆ ದರ್ಶನ್ ಗಮನಕ್ಕೆ ತಂದಿದ್ದು ಜೂನ್ನಲ್ಲಿ. ಪವನ್ಗೆ ರೇಣುಕಾಸ್ವಾಮಿ ನಂಬರನ್ನು ನೀಡಿದ್ದು ಪವಿತ್ರ ಗೌಡ. ಅವರ ಮನೆ ನಾಯಿ ನೋಡ್ಕೋತಾ ಇದ್ದಲ್ಲ ಪವನ್, ಆತನಿಗೆ ರೇಣುಕಾಸ್ವಾಮಿ ನಂಬರನ್ನು ನೀಡಿದ್ದು ಪವಿತ್ರ ಗೌಡ. ಪವಿತ್ರ ಗೌಡ ಅಂತ ಅಂದ್ಕೊಂಡು ಪವನ್ಗೆ ರೇಣುಕಾಸ್ವಾಮಿ ಮೆಸೇಜನ್ನು ಮಾಡ್ತಾ ಇದ್ದಂತೆ. ಪವಿತ್ರನೇ ರಿಪ್ಲೈ ಮಾಡ್ತಿದ್ದಾರೆ ಅಂತ ಅಂದ್ಕೊಂಡು ಪವನ್ ಮೊಬೈಲ್ನಲ್ಲೇ ರೇಣುಕಾ ಜೊತೆ ಪವಿತ್ರ ಮಾತನಾಡಿದರು. ಪವನ್ ಮೊಬೈಲಿಂದ ಮಾತನಾಡಿದರು. ಅಪಹರಣದ ಬಳಿಕ ಶೆಡ್ನಲ್ಲಿ ರೇಣುಕಾ ಮೇಲೆ ಪವಿತ್ರ ಗೌಡ ಕೂಡ ಹಲ್ಲೆ ಮಾಡಿದರು. ಪವಿತ್ರ ಚಪ್ಪಲಿಯಲ್ಲಿ ರೇಣುಕಾಸ್ವಾಮಿ ರಕ್ತದ ಕಲೆ ಪತ್ತೆಯಾಗಿದೆ. ಸೊ ಹಾಗಾಗಿ FSL ವರದಿಯಲ್ಲಿ ರಕ್ತದ ಕಲೆ ರೇಣುಕಾಸ್ವಾಮಿಯದ್ದೇ ಅಂತ ದೃಢಪಟ್ಟಿದೆ. ಹಾಗಾಗಿ ಇವರು ಕಂಪ್ಲೀಟಾಗಿ ಈ ಪ್ರಕರಣದಲ್ಲಿ ಶಾಮೀಲಾಗಿದ್ದಾರೆ. ಯಾವುದೇ ಕಾರಣಕ್ಕೂ ಇವರಿಗೆ ಬೇಲ್ ಕೊಡಬೇಡಿ ಅಂತ SPP ಅವರ ವಾದ. ಇನ್ನು ಪವಿತ್ರ ಗೌಡ ಪರ ವಕೀಲರ ವಾದ ಏನು? ಪವಿತ್ರ ಗೌಡ ಕೊಲೆ ಮಾಡಿದ್ದಾರೆ ಅನ್ನೋದು ಕಪೋಲ ಕಲ್ಪಿತ ಅಲ್ಲ. ಕೊಲೆ ಮಾಡಿದ್ದಾರೆ ಅಂತಲ್ಲ, ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅಂತಂದ್ರೂ ಕೂಡ ಜಾಮೀನು ಸಿಗಲ್ಲ. ಕೊಲೆ ಮಾಡಿದಾರೋ ಇಲ್ಲೋ ಅದು ಸೆಕೆಂಡ್ರಿ, ಅದು ಕಪೋಲ ಕಲ್ಪಿತ. ಕೊಲೆಯ ಸಂಚಿನಲ್ಲಿ ಪವಿತ್ರ ಗೌಡ ಭಾಗಿಯಾಗೇ ಇಲ್ಲ ಅಂತ ಅವ್ರ ವಾದ. ಕೊಲೆಯ ಸಂಚಿನಲ್ಲಿ ಪವಿತ್ರ ಗೌಡ ಭಾಗಿಯಾಗಿಲ್ಲ. ದರ್ಶನ್ ಪವಿತ್ರ ಗೌಡ ಮನೆಗೆ ಹೋಗಿ ಕರ್ಕೊಂಡು ಬಂದಿದ್ದಾರೆ. ಪವಿತ್ರ ಗೌಡನೇ ಬಂದಿಲ್ಲ, ದರ್ಶನ್ ಪವಿತ್ರ ಮನೆಗೆ ಹೋಗಿ ಕರ್ಕೊಂಡು ಬಂದಿದ್ದಾರೆ. ಹಲ್ಲೆ ಮಾಡಿದವರು ಬೇರೆ ಆರೋಪಿಗಳು, ಪವಿತ್ರ ಅಲ್ಲ. ಈ 17 ಜನದಲ್ಲಿ ಪವಿತ್ರ ಬಿಟ್ಟು ಬೇರೆಯವರು ಹಲ್ಲೆ ಮಾಡಿದ್ದಾರೆ. ಎದೆಗೆ ಪೆಟ್ಟು ಬಿದ್ದು ರೇಣುಕಾಸ್ವಾಮಿ ಸಾವನ್ನಪ್ಪಿದ್ದಾರೆ. ಎದೆಗೆ ಪೆಟ್ಟು ಬಿದ್ದು ಅನ್ನೋದಕ್ಕಿಂತ ಹೆಚ್ಚಾಗಿ ಅದೇ ಆ ರಿಬ್ಸು ಮುರ್ಕೊಂಡು ಶ್ವಾಸಕೋಶಕ್ಕೆ ಚುಚ್ಚಿಕೊಂಡಿತ್ತು, ಮತ್ತು ತಲೆಯಲ್ಲಿ ರಕ್ತಸ್ರಾವ ಆಗಿತ್ತು, ಮೆದುಳಿನಲ್ಲಿ, ಅದು ಕಾರಣ. ಈ ರೀತಿ ಪವಿತ್ರ ಗೌಡ ಹಲ್ಲೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಇಷ್ಟು ಕ್ರೂರವಾಗಿ ಒಬ್ಬ ಹೆಂಗಸು ಹಲ್ಲೆ ಮಾಡೋಕ್ಕಾಗುತ್ತಾ? ಜಾಮೀನು ವಿಚಾರದಲ್ಲಿ ಮಹಿಳೆಗೆ ವಿನಾಯಿತಿ ಇದೆ ಸಾಮಾನ್ಯವಾಗಿ. ಹೀಗಿರುವಾಗ ಪವಿತ್ರ ಗೌಡ ಅವರ ಸಂಚೇನಿದೆ, ಅವ್ರಿಗೆ ಜಾಮೀನು ಕೊಡಬಹುದಲ್ಲ ಅಂತ ಟಾಮಿ ಸೆಬಾಸ್ಟಿಯನ್ ಅವರು ವಾದವನ್ನು ಮಾಡಿದರು.